ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಟೈಮು ಈ ಒಂದು ಕಲ್ಯಾಣ ಕರ್ನಾಟಕ ವಿಭಾಗದ ಒಂದು PC ಎಕ್ಸಾಮಿನೇಷನ್ ಏನಾಗಿತ್ತು, ಸೊ ಆ PC ಎಕ್ಸಾಮಿನೇಷನಲ್ಲಿ ನಮ್ಮ ಚಾನಲಿಂದ ತಮಗೆ ಎಷ್ಟು ಹೆಲ್ಪ್ ಆಗಿದೆ, ಆಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ ಥರ ಪ್ರಶ್ನೆಯನ್ನು ಕೇಳಿದರೆ, ನಾವು ಯಾವ ಸಮಯದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಮ್ಮ ಒಂದು ಮ್ಯಾಗ್ಝಿನಲ್ಲಿ ಯಾವ ಥರ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ತಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಸುಮಾರು ಜನ ವಿಡಿಯೋದ ಕೆಳಗಡೆ ಕಮೆಂಟನ್ನು ಹಾಕ್ತಾ ಇದ್ರಿ, ಸರ್ ಪ್ರೂಫ್ ತೋರಿಸಿ ಅಂತ. ನೋಡಿ, ನಾನು ಮಲ್ಟಿಪಲ್ ಟೈಮ್ಸು ಎಕ್ಸಾಮಿನೇಷನ್ ನಡೆದಾಗ ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಸೊ ದ್ಯಾಟ್ ನನಗೆ ಎಷ್ಟು ಸಿಕ್ಕಿದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮಗೆ ನಮ್ಮ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ, ಆಮೇಲೆ ವಿಡಿಯೋನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ವಿಡಿಯೋದಲ್ಲಿ ನೀವು ನೋಟ್ಸು ಕೂಡ ಮಾಡ್ಕೊಂಡಿದ್ದೀರಾ. ಸೊ ನಿಮಗೊಂದು ಸಜೆಷನ್ ಏನಂದರೆ, ನೀವು ಒಂದು ಬಾರಿ ಒಂದು ಇಯರ್ ಕರೆಂಟ್ ಅಫೇರ್ಸನ್ನು ತೆಗೆದು ಇನ್ನೊಂದು ಬಾರಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನನಗೆ ಸಿಕ್ಕಿದೆ ಅನ್ನೋದು ತಮಗೆ ಪ್ರೂಫ್ ಸಮೇತ ನಾನು ಹೇಳ್ತಾ ಇದ್ದೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನಮ್ಮ ಚಾನಲ್ ಮೇಲೆ ಟ್ರಸ್ಟ್ ಬರಲಿ ಅಂತಕ್ಕಂಥದ್ದು. ಅಂದರೆ ಯಾರು ಹೊಸದಾಗಿದ್ರಿ ಅವ್ರಿಗೆ ಒಂದು ಏನಂದರೆ, ಈ ಚಾನಲ್ ಫಾಲೋ ಮಾಡಿದ್ರೆ ನಮಗೆ ಎಕ್ಸಾಮಲ್ಲಿ 80 to 90% ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಅವರಲ್ಲಿ ಬರಲಿ ಅಂತಕ್ಕಂಥದ್ರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಥರದ ಒಂದು ಪ್ರೂಫ್ಸ್ಗಳನ್ನು ತಮಗೆ ನೀಡ್ತಾ ಇದ್ದೀವಿ. ನೋಡಿ, ಮೊದಲನೇ ಪ್ರಶ್ನೆ ನಾವು ಯಾವ ಥರ ಕೇಳಿದೆವು ಅಂದರೆ, ಚಾಟ್ GPT ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು ಅಂತ ನಾನು ಪ್ರಶ್ನೆ ಕೇಳಿದ್ದೆ. ನ್ಯೂಸ್ ಅನಾಲಿಸಿಸಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಕೇಳಿದ್ದಾರೆ ನೋಡ್ರಿ, ಚಾಟ್ GPTಯನ್ನು ಅಭಿವೃದ್ಧಿಪಡಿಸಿದವರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ನು ಓಪನ್ AI. 4ನೇ ಆಪ್ಷನ್ ಕರೆಕ್ಟು. ಸೊ ನಾವು ಕೂಡ ಡಿಸ್ಕಷನ್ ಮಾಡಿದ್ವಿ, ಅವಾಗ ಹೇಳಿದ್ದೆ ನಿಮಗೆ ಓಪನ್ AI ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ. ನಾವು ಯಾವ ಥರ ಪ್ರಶ್ನೆಯನ್ನು ಕೇಳಿದ್ವಿ, ಎಕ್ಸಾಮಲ್ಲಿ ಸೇಮ್ ಟು ಸೇಮ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅರ್ಥ ಆಯ್ತಾ? 100% ಏನಾಗಿದೆ, ಈ ಕ್ವಶನ್ಗೆ ನಮ್ಮ ಚಾನಲಿಂದ ತಮಗೆ ಏನಾಗಿದೆ, ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ಯಾರು ನಮ್ಮ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ರಿ ಅವರಿಗೆಲ್ಲ ಏನಾಗುತ್ತೆ ಅಂದರೆ ಗೊತ್ತಾಗ್ತಾ ಇರುತ್ತೆ, ಸರ್ ಎಸ್ ಇದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಯಾರು ನಿಮಗೆ ಗೊತ್ತಾಗ್ತಾ ಇಲ್ಲ, ಸೊ ವಿಡಿಯೋನ ನೋಡ್ಬೋದು, ನೀವು ನಮ್ಮ ಮ್ಯಾಗ್ಝಿನನ್ನು ನೋಡಿ ನೀವು ಅದನ್ನು ಪಡ್ಕೋಬೋದು. ಅರ್ಥ ಆಯ್ತಾ? ನೋಡಿ ಪ್ರಶ್ನೆ, ನಾನು ಚಾಟ್ GPT ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು ಅಂತ ನಾನು ಯಾವಾಗ ಕೇಳಿದೆ ಅಂದರೆ, ಈ ಥರ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು, ಅವಾಗ ನಾನು ಏನು ಮಾಡಿದ್ದೆ, ಡಿಸ್ಕಷನ್ ಮಾಡಿದ್ದೆ. ಇದು ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಏನು ಮಾಡಿದ್ದೇನೆ ಅಂದರೆ, ಜಸ್ಟ್ ನಮ್ಮ ಮ್ಯಾಗ್ಝಿನಲ್ಲಿ ಯಾವ ಥರ ಕವರ್ ಮಾಡಿದಿರಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ. ನಿಮಗೆ ಪ್ರೂಫ್ ಬೇಕಂದರೆ ನಮ್ಮ ಒಂದು ಮ್ಯಾಗ್ಝಿನ್ ಯಾರು ತೊಗೊಂಡಿದ್ದೀರಿ, ಮಾರ್ಚ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ 2023 ಆಯ್ತಾ, ಮಾರ್ಚ್ ಪಾರ್ಟ್ 2. ಸೊ ಇಲ್ಲಿ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ, ಪಾರ್ಟ್ 1 ಪಾರ್ಟ್ 2 ಅಂದರೆ ಏನಂದರೆ, ನಾವು ಒಂದು ತಿಂಗಳಲ್ಲಿ 2 ಬಾರಿ ಕೊಡ್ತೀವಿ, ಪಾರ್ಟ್ 1 ಅಂತ ಕೊಡ್ತೀವಿ, ತದನಂತರದಲ್ಲಿ ಪಾರ್ಟ್ 2 ಅಂತ ಕೊಡ್ತೀವಿ. ಸೊ ಪಾರ್ಟ್ 1 ಅಂದರೆ 15 ಡೇಸ್ಗೆ ಒಂದು ಬಾರಿ ಕೊಡ್ತೀವಿ, ನೆಕ್ಸ್ಟ್ ಪಾರ್ಟು ಅಂದರೆ ಕನ್ಸಿಕ್ಯೂಟಿವ್ ನೆಕ್ಸ್ಟ್ 15 ಡೇಸ್ ಕೊಡ್ತೀವಿ, ಮಂತಲ್ಲಿ 2 ಬಾರಿ ಕೊಡ್ತೀವಿ. ಅರ್ಥ ಆಯ್ತಾ? ಮಾರ್ಚ್ ಪಾರ್ಟ್ 2 ತೆಗೆದು ನೋಡಿ, ಇಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಚಾಟ್ GPT ಅಂತ ಕವರ್ ಮಾಡಿದ್ದೀವಿ, ಕಾಣಿಸ್ತಾ ಇದೆನಾ? ಚಾಟ್ GPT ಅಂತಕ್ಕಂಥದ್ರೆ ಎಲ್ಲ ಒಂದು ವಿಸ್ತೃತ ಕೊಟ್ಟಿದೆ. ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್, ಅರ್ಥಾತ್ ಚಾಟ್ GPT ಒಂದು ಚಾಟ್ ಬಾಟ್ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಪನ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂದರೆ ಅಭಿವೃದ್ಧಿಪಡಿಸ್ತಿದೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದೆ. ನೋಡಿ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳೋಕ್ಕಿಂತ ಮುಂಚಿತವಾಗಿ, ಯಾರಾದರೂ ನಮ್ಮ ಚಾನಲ್ಗೆ ನೀವು ಹೊಸದಾಗಿದ್ದರೆ, ನಮ್ಮ ನೋಟ್ಸ್ಗಳನ್ನು ತೊಗೊಂಡಿಲ್ಲ ಅಂದರೆ, ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಬೇಕಾಗಿತ್ತಂದರೆ ನೀವು ಪಡೆದುಕೊಳ್ಳಬಹುದು. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 31 2023ವರೆಗೆ 23 ನಿಮಗೆ ಎಷ್ಟಾಗುತ್ತೆ, 440 ಆಗುತ್ತೆ. 2022 ಜಾನ್ ಟು ನವಂಬರ್ 30 2023ವರೆಗೆ 80 ಆಗುತ್ತೆ. ಡಿಸ್ಕೌಂಟ್ ಆಗಿ 780 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸೋ ಮುಖಾಂತರ ನಮ್ಮ ನೋಟ್ಸ್ಗಳನ್ನ ತಮಗೆ PDF ಫಾರ್ಮೆಟ್ ಅಥವಾ ಈ ಮ್ಯಾಗ್ಝಿನ್ ರೂಪದಲ್ಲಿ ನಾವೇನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಂದರೆ, ಯುನೈಟೆಡ್ ನೇಷನ್ಸ್ 2023 ಯಾವುದರ ಒಂದು ಅಂತಾರಾಷ್ಟ್ರೀಯ ವರ್ಷವನ್ನು ಘೋಷಿಸಿದೆ ಅಂತ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಮ್ಮ ಮ್ಯಾಗ್ಝಿನಲ್ಲಿ ಯಾವ ಥರ ಕವರ್ ಮಾಡಿದ್ದೀವಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ನೋಡಿ, ನಾನು ಜೂನ್ 18ನೇ ತಾರೀಕಿನ ವಿಡಿಯೋ, ಜೂನ್ 18ನೇ ತಾರೀಕಿನ ವಿಡಿಯೋನ ನೀವು ತೆಗೆದು ನೋಡ್ಬೋದು, ಅಥವಾ ಯಾರ ಹತ್ರ ನಮ್ಮ ಮ್ಯಾಗ್ಝಿನ್ ಇದೆ ಮ್ಯಾಗ್ಝಿನ್ ಕೂಡ ತೆಗೆದು ನೋಡ್ಬೋದು. ನಾನು ಯಾವ ಥರ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸಲಾಗಿದೆ. ಅರ್ಥ ಆಯ್ತಾ? ನಾವು ಈ ಥರ ಪ್ರಶ್ನೆಯನ್ನು ಕೇಳಿದ್ದೀವಿ. ಸೊ ಇಂಡೈರೆಕ್ಟ್ಲಿ ಏನಂದರೆ, ಬೋತ್ ಕ್ವಶನ್ಸ್ ಆರ್ ಸೇಮ್. ಅರ್ಥ ಆಯ್ತಾ? ಬೋತ್ ಕ್ವಶನ್ಸ್ ಆರ್ ಸೇಮು. ಎರಡು ನಾವು ಯಾವ ಥರ ಪ್ರಶ್ನೆಯನ್ನು ಕೇಳಿದ್ವಿ, ಸಿಮಿಲರ್ಲಿ ಅವರು ಕೂಡ ಅದೇ ಥರನಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ನಮ್ಮ ಮ್ಯಾಗ್ಝಿನಲ್ಲೂ ಕೂಡ ಕವರ್ ಮಾಡಿದ್ದೀವಿ, ಅದನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ ಪ್ರೂಫ್ ಸಮೇತ. ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷ ಅಂತಕ್ಕಂಥದ್ದು ಕಾಣಿಸ್ತದೆ. ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷ ಅಂತಕ್ಕಂಥದ್ದು ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ವಿ. ಹೆಡ್ಡಿಂಗಲ್ಲಿ ಅದೇ ಕೊಟ್ಟಿದೆ, ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷ ಅಂತ. ಅರ್ಥ ಆಯ್ತಾ? ನೋಡ್ರಿ, ಈ ಪ್ರಸ್ತಾಪವನ್ನು ಅಂದರೆ UNAGC ಒಂದು ಮಾರ್ಚ್ 5 2020 ಭಾರತ ಪ್ರಸ್ತಾಪನೆ ಮಾಡಿತ್ತು. 2023 ಅಂತಾರಾಷ್ಟ್ರೀಯ ಮಿಲೇಟ್ ಎಂದು ಘೋಷಿಸಿತ್ತು. ಯಾವುದರ UNGC, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಅರ್ಥ ಆಯ್ತಾ?
ಇದು ನಿಮಗೆ ನಾನು ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸುಮಾರು ಮಲ್ಟಿಪಲ್ ಟೈಮ್ಸು ಯಾರು ನಮ್ಮ ಕಂಟಿನ್ಯೂಸ್ ವಿಡಿಯೋನ ನೋಡ್ತಾ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಸುಮಾರು 4 ರಿಂದ 5 ಬಾರಿ ನಾನು ಏನು ಮಾಡಿದ್ದೀನಿ ಅಂದರೆ ಕಳೆದ 1 ವರ್ಷದಿಂದ 4 ರಿಂದ 5 ಬಾರಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಎಷ್ಟು ನ್ಯಾಯಾಧೀಶರು ಅನುಮೋದನೆ ಬಲವನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ದಟ್ ಇಸ್ 34. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ಹಾಗಾದರೆ ನಾವು ಯಾವಾಗ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಯಾವ ಥರ ಪ್ರಶ್ನೆಯನ್ನು ಕೇಳಿದ್ದೀವಿ ಅಂದರೆ ನೋಡಿ, ನೀವು ರೀಸೆಂಟ್ ಆಗಿ ನವೆಂಬರ್ 9 ಮತ್ತು 10ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನೋಡಿ. ಅರ್ಥ ಆಯ್ತಾ? ಮೊದಲನೇ ಕ್ವಶನ್ ಅದೇ ಕೇಳಿದ್ದೀವಿ, ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ. ಅವರು ಕೂಡ ಅದೇ ಥರನಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಅಂದರೆ ಬೋತ್ ದ ಕ್ವಶನ್ಸ್ ಆರ್ ಸೇಮ್. ಎರಡೂ ಕ್ವಶನ್ಸ್ಗಳು ಸೇಮ್ ಇದೆ. ನಾವು ಕೇಳುವುದು ಸಮಯ ಇದೆ, ಅವರು ಕೇಳೋದು ಅದೇ ಥರನಾಗಿಯೇ ಕೇಳಿದ್ದಾರೆ. ಬಟ್ ಕೇಳೋ ಒಂದು ವೇ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಅದಕ್ಕೆ 34 ನಾವು ನವೆಂಬರ್ 9 ಮತ್ತು 10ನೇ ತಾರೀಕಿನ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಇನ್ನು ನೋಡ್ರಿ, ನಮಗೆ ಪ್ರೂಫ್ ಬೇಕಂದ್ರೆ ಯಾರು ನವೆಂಬರ್ ಮಂತ್ ಮ್ಯಾಗ್ಝಿನನ್ನು ತೊಗೊಂಡಿದ್ದೀರಿ, ಅರ್ಥ ಆಯ್ತಾ? ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ಏನು ಮಾಡಿ ಓಪನ್ ಮಾಡಿ ನೋಡಿ. ಇಲ್ಲಿ ಕಾಣಿಸ್ತಾ ಇದನ್ನ ಹೆಡ್ಡಿಂಗೇ ಕೊಟ್ಟಿದ್ದೀವಿ ನಾವು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 34ಕ್ಕೆ ಏರಿಕೆ ಅಂತ. ಅರ್ಥ ಆಯ್ತಾ? ನೋಡಿ, ಈ ಥರ ನಾವು ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ. ನಿಮಗೆ ಏನಾಗಿದೆ ಎಕ್ಸಾಮಲ್ಲಿ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಎಸ್ ನೋಡಿರಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆಳಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯ ಪರಂಪರೆ ತಾಣವಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಿಮಗೆ ಏನು ಅನ್ಬೋದು ಅಂದರೆ ಕೆಲವರು ಏನಂತಾರೆ, ಸರ್ ಇದು ಜಿ ಕೆ ಅಂತ ಅನ್ಕೋತಾರೆ. ನೋಡ್ರಿ, ಇದು ಜಿ ಕೆನೇ, ಆದರೆ ಇದು ಸ್ಟ್ಯಾಟಿಕ್ ಜಿ ಕೆ ಅಲ್ಲ. ನಿಮಗೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅರ್ಥ 40 ರಿಂದ 50 ಪ್ರಶ್ನೆಗಳು ಹಾಗೆ ಕೇಳಿದ್ದಾರೆ. ಕರೆಂಟ್ ಅಫೇರ್ಸಲ್ಲಿ ಯಾವುದು ಇರುತ್ತೆ ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ನೀವು ಏನು ತಿಳ್ಕೊತೀರಿ ಅಂದರೆ ಇದು ಜಿ ಕೆ ಅಂತ ಅನ್ಕೋತೀರಿ, ಅಂದರೆ ಸ್ಟ್ಯಾಟಿಕ್ ಜಿ ಕೆ ಅಂತ ಅನ್ಕೋತೀರಿ. ಇಟ್ ಇಸ್ ನಾಟ್ ಅ ಸ್ಟ್ಯಾಟಿಕ್ ಜಿ ಕೆ, ಇಟ್ ಇಸ್ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ ಡಿ, ದೊಡ್ಡ ಆಲದ ಮರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ಸರಿ, ನಾನು ಎಲ್ಲಿ ಕವರ್ ಮಾಡಿದ್ದೀನಿ ಅಂದರೆ ನಿಮಗೆ ನೋಡಿ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ವಿಡಿಯೋದ ಪ್ರೂಫನ್ನು ಕೊಡ್ತಾ ಇಲ್ಲ, ಬಿಕಾಸ್ ಅಲ್ಲಿ ಸುಮಾರು 10,000ದಿಂದ ಸ್ಲೈಡ್ಸ್ಗಳು ಜಾಸ್ತಿ ಇದ್ದಾವೆ. ಸೊ ಸ್ಲೈಡ್ಸ್ ಮುಖಾಂತರ ನನಗೆ ಹುಡುಕೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಮ್ಯಾಗ್ಝಿನಲ್ಲಿ ತೊಗೊಂಡದು, ನಮ್ಮ ಮ್ಯಾಗ್ಝಿನದು ಸ್ನಿಪೆಟನ್ನು ತೊಗೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನಮ್ಮ ಮ್ಯಾಗ್ಝಿನ್ದಲ್ಲಿ ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ನಾನು. ನೋಡಿರಿ, ಪ್ರೂಫ್ ಬೇಕಂದರೆ ನಿಮಗೆ ಮಾರ್ಚ್ 2 ಮ್ಯಾಗ್ಝಿನ್ 2023 ಮಾರ್ಚ್ 2 ಮ್ಯಾಗ್ಝಿನನ್ನು ತೆಗೆದು ನೋಡಿ. ಸೊ ಏನಂತ ಕವರ್ ಮಾಡಿದೆ ಅಂದರೆ ಗಂಧ ಮಾರ್ದನ ಬೆಟ್ಟಗಳು 37 ಜೀವವಿದ್ಯ ಪರಂಪರೆ ತಾಣ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಅದರಲ್ಲಿ ನಾನು ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೀನಿ. ಕಾಣಿಸ್ತಾ ಇದ್ದೇನೆ ಇಲ್ಲಿ ಭಾರತ ಮೊದಲ ತಾಣ ಯಾವುದು, ನೆಲ್ಲೂರು ಟ್ಯಾಮ್ರಿಂಡ್ ಗ್ರೋವು. 35ನೇ ತಾಣ ಯಾವುದು, 36ನೇ ತಾಣ ಯಾವುದು, ಕರ್ನಾಟಕದ ಪ್ರಮುಖ ತಾಣಗಳು ಯಾವುವು ಕಾಣಿಸ್ತಾ ಇದೆನಾ? ಹೊಗರೇಕನ್ ಕೊಟ್ಟಿದ್ದೀವಿ, ನೆಲ್ಲೂರು ಟ್ಯಾಮ್ರಿಂಡ್ ಗ್ರೋ ಕೊಟ್ಟಿದ್ದೀವಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕೊಟ್ಟಿವಿ, ವಿಶ್ವವಿದ್ಯಾಲಯ JKVK ಕ್ಯಾಂಪಸ್ ಬೆಂಗಳೂರು ಕೊಟ್ಟಿದ್ದೀವಿ, ಇನ್ನು ಅಂಬರಗುಡ್ಡ ಕೊಟ್ಟಿದ್ದೀವಿ. ಕಾಣಿಸ್ತಾ ಇದೆನಾ? ಇಲ್ಲಿ 3 ಆಪ್ಷನ್ಗಳು ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿಲಿ ಯಾವ್ದು ಕೊಟ್ಟಿದ್ದಾರೆ, ನೆಲ್ಲೂರು ಹುಣಸೆತೋಪು ಕೊಟ್ಟಿದ್ದಾರೆ, ಗಾಂಧಿ ಕೃಷಿ ವಿಜ್ಞಾನ ಕ್ಯಾಂಪಸ್ ಕೊಟ್ಟಿದ್ದಾರೆ, ಅಂಬರಗುಡ್ಡ ಕೊಟ್ಟಿದ್ದಾರೆ. ಅದಕ್ಕೆ 4ನೇ ಆಪ್ಷನ್ನು ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ಇದನ್ನು ಕೂಡ ನಿಮಗೆ ಏನಾಗಿದೆ ಅಂದರೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಮ್ಮ ಒಂದು ನ್ಯೂಸ್ ಅನಾಲಿಸಿಸ್ ಅಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ನಾವು ಮ್ಯಾಗ್ಝಿನಲ್ಲೂ ಕೂಡ ಈ ಕಂಟೆಂಟನ್ನು ನೀಡಿದ್ದೀವಿ ತಮಗೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ DRDO ತಯಾರಿಸಿರುವ ಮಾಯಾ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ನು, ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಅದಾಯ್ತಾ? ಸೊ ಇದು ಪ್ರಶ್ನೆ ಇವ್ರ ಥರ ಕೇಳಿದರೆ ನೋಡಿ, ನಾವು ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ ನಾನು ಕೂಡ ಅದೇ ಥರನಾಗಿ ಪ್ರಶ್ನೆಯನ್ನು ಕೇಳಿದ್ದೀನಿ, ಆದರೆ DRDO ಅಂತ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಏನಂತ ಕೇಳಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾಯಾ ಎಂಬುದು ಒಂದು ಅಂತ ಪ್ರಶ್ನೆಯನ್ನು ಕೇಳಿದ್ದೀವಿ. ಸರಿ, 4ನೇ ಆಪ್ಷನ್ ಕಾಣಿಸ್ತಾ ಇದೆನಾ? ಆಪರೇಟಿಂಗ್ ಸಿಸ್ಟಮ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇದರ ಅರ್ಥ ಏನಂದರೆ ನಾವು ಕರೆಂಟ್ ಅಫೇರ್ಸನ್ನು ಕರೆಕ್ಟಾಗಿ ಮತ್ತು ಒಂದು ಎಕ್ಸ್ಪೀರಿಯನ್ಸಿಂದಾಗಿ ಕ್ವಶನ್ಸ್ಗಳನ್ನು ಡಿಸೈನ್ ಮಾಡಿದ್ರೆ ಸೊ ಔಟ್ ಆಫ್ ಒಂದು 50 to 60% ಕ್ವಶನ್ಸ್ಗಳು ಏನಾಗ್ತಿರ್ತಾವೆ ಅಂದ್ರೆ ಮ್ಯಾಚ್ ಆಗ್ತಿರ್ತಾವೆ. ಬಟ್ ಅದರಲ್ಲಿ ಒಂದು ಏನಿರಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಇರಬೇಕು. ಅರ್ಥ ಆಯ್ತಾ? ನೋಡ್ರಲ್ಲಿ ಆಗಸ್ಟ್ 10ನೇ ತಾರೀಕಿಗೆ ನಾನೇನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಆಗಸ್ಟ್ 10ನೇ ತಾರೀಕಿಗೆ ಡಿಸ್ಕಷನ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮಲ್ಲಿ ಕೂಡ ಸೇಮ್ ಪ್ರಶ್ನೆಯನ್ನು ಕೇಳಿದರೆ ನಾವು ಕೂಡ ಅದೇ ಥರ ಪ್ರಶ್ನೆಯನ್ನು ಕೇಳಿದ್ದೀವಿ. ಇದನ್ನು ಅವಾಗ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ. ಅದಲ್ಲದೆ ನಿಮಗೆ ನಮ್ಮ ಒಂದು ಮ್ಯಾಗ್ಝಿನ್ ಪ್ರೂಫ್ ಬೇಕಂದರೆ ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗ್ಝಿನ್ 2023ನೇ ಸಾಲಿನ ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗ್ಝಿನ್ ತೆಗೆದು ನೋಡಿ. ಇಲ್ಲೆಲ್ಲವನ್ನ ಕವರ್ ಮಾಡಿದ್ದೀನಿ ನಾನು. ಮಾಯಾ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆನಾ? ಇಲ್ಲಿ ಕೊಟ್ಟಿದ್ದೀವಿ ನೋಡಿರಿ, ಮಾಯಾ ಆಪರೇಟಿಂಗ್ ಸಿಸ್ಟಮ್ ಅಂತ ಹೆಸರಲ್ಲೇ ಕೊಟ್ಟುಬಿಟ್ಟಿದ್ದೀವಿ. ಆಯ್ತಾ? ಫಸ್ಟ್ ಹೆಡ್ಡಿಂಗಲ್ಲೇ ಕೊಟ್ಟುಬಿಟ್ಟಿದ್ದೀವಿ, ಮಾಯಾ ಎಂಬುದು ಒಂದು ಆಪರೇಟಿಂಗ್ ಸಿಸ್ಟಮ್. ಲೇಟರ್ ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇಲ್ಲಿ ನಾನು ಸ್ನಿಪೆಟನ್ನು ತೊಗೊಂಡಿದ್ದೀನಿ ಜಸ್ಟ್. ಅರ್ಥ ಆಯ್ತಾ? ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಎದಕ್ಕೆ ಯೂಸ್ ಮಾಡ್ತಾರೆ, ಮಾಯಾ ಅನ್ನೋದು ಯಾರು ಅಭಿವೃದ್ಧಿಪಡಿಸಿದ್ದಾರೆ, ಯಾಕೆ ಅಭಿವೃದ್ಧಿಪಡಿಸಿದ್ದಾರೆ, ಏನು ಮಾಡಿದೆ ಅಂದರೆ ನಾವು ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯ. ಇದಕ್ಕೂ ಕೂಡ ಏನಾಗಿದೆ ಅಂದರೆ 100% ನಮಗೆ ಹೆಲ್ಪ್ ಆಗಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆಯಲ್ಲಿ QZSS ನಾವಿಕ್
ಬಿಡವ್ ಇವುಗಳು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಇವು ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಸಂಚರಣ ಉಪಗ್ರಹ ವ್ಯವಸ್ಥೆಗಳು, ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಇದನ್ನ ನಾವು ಯಾವ ತರ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೇನೆ ನೋಡಿ. ಮೇ ಪಾರ್ಟ್ 2 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ. ಮೇ ಪಾರ್ಟ್ 2 ಮ್ಯಾಗಜಿನ್ 2023ನೇ ಸಾಲಿಂದು ಇಸ್ರೋ NVS-01 ಉಪಗ್ರಹ ಉಡಾವಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ನೀಡಿದೆ ನಾನು. ಅರ್ಥ ಆಯ್ತಾ? NVS ಸಿಸ್ಟಮ್ ಅಂದ್ರೆ ಏನು, ತದನಂತರದಲ್ಲಿ ಇಲ್ಲಿ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ ಏನು ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದೆ ನಾವಿಕ್ ಅಂತಕ್ಕಂಥದ್ದು, ನ್ಯಾವಿಗೇಷನಲ್ ವಿತ್ ಇಂಡಿಯನ್ ಕನ್ಸ್ಟಲೇಷನ್ ಅಂತಕ್ಕಂಥದ್ದು. ಇಲ್ಲಿ ನಾವಿಕ್ ಅನ್ನೋದ್ರಲ್ಲಿ ನಾವು ಹೇಳಿದ್ರೆ ನಾವಿಕ್ ಎಂಬುದು ಒಂದು ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನಿಮಗೆ ಡೈರೆಕ್ಟ್ ಆಗಿ ಅದೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಂಗ್ಲಿಷ್ನಲ್ಲಿ, ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಜಸ್ಟ್ ನಾವಿಕ್ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಆನ್ಸರ್ಗೆ ಬರ್ಬೋದಾಗಿತ್ತು. ಸೊ ಇದಕ್ಕೂ ಕೂಡ ಏನಂದ್ರೆ 100% ನಮ್ಮ ಚಾನಲಿಂದ ತಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ನಿಮಗೆ ಪ್ರೂಫ್ ತಗೋತೀನಿ. ಓಝೋನ್ ಪ್ರಧಾನವಾಗಿ ಎಲ್ಲಿ ಕಂಡು ಬರುತ್ತದೆ ಅಂತ ಅವರು ಪ್ರಶ್ನೆಯನ್ನು ಕೇಳಿದರೆ. ಸೊ ಇದು ಸಿಂಪಲ್ ಆಗಿ ನಿಮಗೊಂದು KE ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕೇಳಿದರು. ನಾನು ಸುಮಾರು ನಿಮಗೆ ಕಳೆದ ಒಂದು ವರ್ಷದಲ್ಲಿ 10 ರಿಂದ 15 ಬಾರಿ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿರ್ಬೋದು. ಅದಕ್ಕೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿದೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಟ್ರಾಟೋಸ್ಫಿಯರ್. ನೋಡಿ ನಾವು ಡೈರೆಕ್ಟ್ ಆಗಿ ನಾವು ಕೂಡ ಅದೇ ತರ ಪ್ರಶ್ನೆಯನ್ನು ಕೇಳಿದೆ ನಿಮಗೆ. ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿ ಕಂಡು ಬರುತ್ತದೆ, ಇದೇ ತರ ಪ್ರಶ್ನೆ ಕೇಳಿದ್ವಿ. ಅವರು ಕೂಡ ಇದೇ ತರ ಪ್ರಶ್ನೆ ಕೇಳಿದರೆ. ಸೊ ಅವಾಗ ಹೇಳಿದ್ದೆ ನಿಮಗೆ ಸ್ಟ್ರಾಟೋಸ್ಫಿಯರ್ ಅಂತ. ಜನವರಿ 10ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ. ಜನವರಿ 10ನೇ ತಾರೀಕಿನ ವಿಡಿಯೋ ನೋಡಿ, ಅದರಲ್ಲಿ ಸೇಮ್ ಟು ಸೇಮ್ ಕ್ವಶನ್ ಅನ್ನ ಕೇಳಿದೀವಿ. ಅದಲ್ಲದೆ ನಿಮಗೆ ಪ್ರೂಫ್ ಬೇಕಂದ್ರೆ ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ಅರ್ಥ ಆಯ್ತಾ? ಸೆಪ್ಟೆಂಬರ್ 16 ಅಂದ್ರೆ ನೀವು ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ ಅನ್ನ ತೆಗೆದು ನೋಡಿ ನಮ್ಮದು. ಅರ್ಥ ಆಯ್ತಾ? ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಒಟ್ಟಿಗೆ ಕೊಟ್ಟಿದ್ದೀವಿ. ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ ತೆಗೆದು ನೋಡಿ, ಅದರಲ್ಲಿ ನಮ್ದು ಸಿಗುತ್ತೆ. ಇಲ್ಲಿ ಹೇಳಿದೀವಿ ನೋಡಿ, ಪ್ರತಿ ವರ್ಷ ಸೆಪ್ಟೆಂಬರ್ ಆಚರಣೆ ಮಾಡ್ತೀವಿ. ಓಝೋನ್ ಡೇ ದ ಥೀಮ್ ಏನಾಗಿದೆ, ತದನಂತರದಲ್ಲಿ ಓಝೋನ್ ಪದರದ ಬಗ್ಗೆ ಡಿಸ್ಕಷನ್ ಮಾಡುವಾಗ ನೋಡಿ ಇಲ್ಲಿ ಇನ್ನೂ ನಾನು ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾನು ಜಸ್ಟ್ ಸ್ನಿಪೆಟ್ ಅನ್ನ ತಗೊಂಡಿದ್ದೀನಿ. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ತೋರ್ಸಕ್ಕೆ ಮಾತ್ರ. ಇಲ್ಲಿ ಕಾಣಿಸ್ತಾ ಇದೆ ಓಝೋನ್ ಪದರು ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತದೆ. ಸೊ ಸಮೋಷ್ಣ ಮಂಡಲದಲ್ಲಿ ಏನು ಸ್ಟ್ರಾಟೋಸ್ಫಿಯರ್ ಅಂತ ಅರ್ಥ. ನೋಡಿ ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆ ಯಾವುದರ ಒಂದು ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಬಡ್ಕೊಂಡು ಹೇಳಿದ್ದೆ ಅವಾಗ ಹೇಳಬೇಕಾದ್ರೆ. ಸೊ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 3ನೇ ಆಪ್ಷನ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ತರ ಕವರ್ ಮಾಡಿದೀವಿ ಅಂತ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ನಮ್ಮ ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗಜಿನ್ ತೆಗೆದು ನೋಡಿ. ಸೊ ಅದರಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೆಡ್ಡಿಂಗ್ ಏನೇ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಭಾರತೀಯ ನ್ಯಾಯ ಸಂಹಿತೆ. ಅವ್ರು ಕ್ವಶನ್ ಏನು ಕೇಳಿದರೆ, ಭಾರತೀಯ ಸುರಕ್ಷಾ ಸಂಹಿತೆ ಮಸೂದೆ ಯಾವುದರ ಬದಲಿಗೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದೆ ನೋಡಿ, ಇಂಡಿಯನ್ ಪಿನಲ್ ಕೋಡ್ 1860 ಬದಲು ಭಾರತೀಯ ನ್ಯಾಯ ಸಂಹಿತೆ. ಅರ್ಥ ಆಯ್ತಾ? ಭಾರತೀಯ ನ್ಯಾಯ ಸಂಹಿತೆಯನ್ನ ಯಾವ್ದರ ಮುಖಾಂತರ ಅಂದ್ರೆ ಇಂಡಿಯನ್ ಪಿನಲ್ ಕೋಡ್. ತದನಂತರದಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇತ್ತು ಮೊದಲ 1898, ಅದರ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷತೆ ಸಂಹಿತೆ. ಕಾಣಿಸ್ತಾ ಇದೆನಾ? ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಬದಲಿಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದು. ನೋಡ್ರಿ ಡೈರೆಕ್ಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಅವಾಗ. ಸೊ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿದೆ. ನೋಡಿ ಇವುಗಳನ್ನೆಲ್ಲವನ್ನು ನಾವು ವಿಡಿಯೋದಲ್ಲಿ ಡೈಲಿ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದೀವಿ. ಏನ್ ಸರ್ ಬರೇ ನೀವು ಮ್ಯಾಗಜಿನ್ ತೋರಿಸ್ತಾ ಇದ್ರ ಅಂತಿದ್ರಲ್ಲ, ನೋಡಿ ವಿಡಿಯೋದಲ್ಲಿ ಕೂಡ ನಾನು ಏನ್ ಮಾಡಿದೀನಿ ಡಿಸ್ಕಷನ್ ಮಾಡಿದೀನಿ. ನನಗೆ ಬೇಗನೆ ಮ್ಯಾಗಜಿನ್ ಅಲ್ಲಿ ಸಿಕ್ಕಿದ್ರಿಂದಾಗಿ ನಾನು ಮ್ಯಾಗಜಿನ್ ಸಿಪ್ರೇಟ್ ಅನ್ನ ಹಾಕಿದ್ದೀನಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಮತ್ತು ಯಾರು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಡೆಪ್ತ್ ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಅರ್ಥ ಆಯ್ತಾ? ಇಷ್ಟು ಡೆಪ್ತ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಚಂದ್ರಯಾನ 3 ಸಂದರ್ಭದಲ್ಲಿ. ಪ್ರಶ್ನೆಯನ್ನು ಕೇಳಿದಾರೆ ನೋಡಿ, ಕೆಳಗಣಗಳಲ್ಲಿ ಚಂದ್ರಯಾನ 3ರ ಒಂದು ರೋವರ್ ಪೇಲೋಡ್ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಿಮಗೆ ಹೇಳಿದ್ದೆ ನಾನು, ಇದರಲ್ಲಿ 3 ಮಾಡೆಲ್ಗಳಿದಾವೆ. 3 ಮಾಡೆಲ್ಗಳಲ್ಲಿ ಯಾವ್ಯಾವ ಪೇಲೋಡ್ಗಳಿದಾವೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಅರ್ಥ ಆಯ್ತಾ? ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್, ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಪಾರ್ಟ್ 1 ಮ್ಯಾಗಜಿನ್ 2023 ಜುಲೈ ಪಾರ್ಟ್ 1 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ, ಅದರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆನಾ ರೋವರ್ ಮಾಡ್ಯೂಲ್ಸ್ ಅಂತ ಕೊಟ್ಟಿದ್ದೀವಿ. ಇದು ನಾನು ಡೈರೆಕ್ಟ್ ಆಗಿ ಎದರಲ್ಲಿ ಹಿಟ್ಟು ನಾನು ಇಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಸ್ನಿಪೆಟ್ ಹಾಕಿದ್ದೀನಿ. ನಿಮಗೆ ಯಾವುದು ಡೈರೆಕ್ಟ್ ಆನ್ಸರ್ ಇರೋದನ್ನು ನಾನು ಮಾತ್ರ ಹಾಕಿದ್ದೀನಿ. ಇಲ್ಲಿ ನಿಮಗೆ ಎಲ್ಲವನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ಚಂದ್ರಯಾನದ ಬಗ್ಗೆ. ಕಾಣಿಸ್ತಾ ಇದೆನಾ 3ನೇದು ರೋವರ್ ಮಾಡಲು. ಈ 3ನೇ ರೋವರ್ ಮಾಡಲ್ 2 ಪೇಲೋಡ್ಗಳು ಒಳಗೊಂಡಿದೆ ಅಂತ ಹೇಳಿದ್ದೆ ನಿಮಗೆ. ಇಲ್ಲಿ ನೋಡ್ರಿ 2ನೇದು ಕಾಣಿಸ್ತದನ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಥ್ರೂ ಸ್ಪೆಕ್ಟ್ರೋಸ್ಕೋಪಿ.
ಅಲ್ಬೀಸ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳಿದರೆ ಲಿಬ್ಸ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದರೆ ಈ ತರನಾಗಿ ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ ಏನಂತ ಕೇಳಿದ್ರೆ, PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರುತುಪಡಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ, ಸೊ ಅದಕ್ಕೆ ಮೂರನೇ ಆಪ್ಷನ್ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳು, ಟ್ರೆಡಿಷನಲ್ ಆರ್ಟಿಸನ್ಸ್ ಮತ್ತು ಕ್ರಾಫ್ಟ್ಸ್ಮನ್ಸ್ಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಟ್ರೆಡಿಷನಲ್ ಆರ್ಟಿಸನ್ಸ್ ಯಾರಾದರೂ ಕಮ್ಮಾರಿಕೆ ಆಗಿರ್ಬೋದು, ಆಮೇಲೆ ಮತ್ತೆ ಈ ಟ್ರೆಡಿಷನಲ್ ಆರ್ಟಿಸನ್ಸ್ ಯಾರು ಇರ್ತಾರೆ ನೋಡ್ರಿ ಅದೆಲ್ಲವನ್ನ ಇದರಲ್ಲಿ ಕವರ್ ಮಾಡಲಾಗುತ್ತೆ. ಹಾಗಾದ್ರೆ ನಾನು ಯಾವಾಗ ಕೇಳಿದ್ದೀನಿ, ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ ನೋಡಿ, ಯಾವ ತರ ಕೇಳಿದರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಘೋಷಿಸಿದ ವಿಶ್ವಕರ್ಮ ಯೋಜನೆ ಪ್ರಮುಖ ಯಾರಿಗೆ ಅನುಕೂಲವಾಗಲಿದೆ ಅಂತ ನಾವು ಪ್ರಶ್ನೆಯನ್ನ ಕೇಳಿದೀವಿ. ಅರ್ಥ ಆಯ್ತಾ? ನೀವು ಬೇಕಾದ್ರೆ ಆಗಸ್ಟ್ 16ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ, ಅವಾಗ ನಾನು ಎಲ್ಲವನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆನಾ? ಈ ಉಪಕ್ರಮವು ಪ್ರಾಥಮಿಕವಾಗಿ OBC ವರ್ಗದ ಅಕ್ಕ ಸಾಲಿಗರಾಗಿರ್ಬೋದು, ಅಂದ್ರೆ ಯಾರು ಇವರೆಲ್ಲ ಕ್ರಾಫ್ಟ್ಸ್ಮನ್ಸ್ಗಳು, ಕಬ್ಬಣದ ಕೆಲಸಗಾರರಾಗಿರ್ಬೋದು, ತದನಂತರದಲ್ಲಿ ಕೇಸ ವಿನ್ಯಾಸಕಾರರಾಗಿರ್ಬೋದು, ಇವ್ರಿಗೆ ಏನಾಗಿದೆ ಅಂದ್ರೆ ಅನುಕೂಲವಾಗಲಿದೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆನಾ ನಿಮಗೆ? ಟ್ರೆಡಿಷನಲ್ ಆರ್ಟಿಸನ್ಸ್ ಅಂತ ಕೊಟ್ಟಿದ್ದಾರೆ, ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿಗಳು. ಸೊ ಇವರೆಲ್ಲ ಯಾರು? ಕಬ್ಬಿಣ ಅಕ್ಕ ಸಾಲಿಗರು, ಕಬ್ಬಿಣದ ಕೆಲಸಗಾರರು, ಕೇಸ ವಿನ್ಯಾಸಗಾರರು, ಇವರೆಲ್ಲ ಏನಂದ್ರೆ ಕ್ರಾಫ್ಟ್ಸ್ಮನ್ ಅಂತ ನಾವು ಹೇಳ್ತೀವಿ. ಇದಕ್ಕೂ ಕೂಡ 100% ಏನಾಗಿದೆ ತಮಗೆ ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ನಿಪಾ ವೈರಸ್ಗೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಅವ್ರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಿಪಾದ ಬಗ್ಗೆ ನಾವು ಯಾವಾಗ ಡಿಸ್ಪ್ಲೇನ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ ಅನ್ನ ನೋಡಿ, 2023ನೇ ಸಾಲಿನ ಸೆಪ್ಟೆಂಬರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಒಂದರಲ್ಲಿ ಕೊಟ್ಟಿದ್ದೀವಿ. ಆ ಮ್ಯಾಗಜಿನ್ ಅನ್ನ ತೆಗೆದು ನೋಡಿ, ನಿಫಾ ವೈರಸ್ ಅಂತ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನಿಪಾ ವೈರಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡುವಾಗ ನಿಮಗೆ ಹೇಳಿದೆ ನೋಡಿ, ಇತ್ತೀಚೆಗೆ ನಿಪಾ ವೈರಸ್ ಸುದ್ದಿಯಲ್ಲಿದೆ ಅಂತ ನಾನು ಅವಾಗ ಹೇಳಿದ್ದೆ. ಆ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. 2018ರಲ್ಲಿ ಕೇರಳದಲ್ಲಿ ಕಲ್ಲಿಕೋಟೆಯಲ್ಲಿ ಮೊದಲ ಬಾರಿಗೆ ಇದು ಕಾಣಿಸ್ಕೊತಿತ್ತು ಅಂತಕ್ಕಂಥದ್ದು. ಫಸ್ಟ್ ಟೈಮ್ ಇಂಡಿಯಾದಾಗ ಕಾಣಿಸ್ಕೊಂಡಿದ್ದು ಕೇರಳದಲ್ಲಿ ಅಂತಕ್ಕಂಥದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತದನಂತರದಲ್ಲಿ 2019ರಲ್ಲಿ ಕೊಚ್ಚಿ ಮತ್ತು ಎರ್ನಾಕುಲಂನಿಂದ ಸೋಂಕು ಪತ್ತೆ ಆಯಿತು ಅಂತಕ್ಕಂಥ ಹೇಳಿದ್ದೆ. ಈ ಸೋಂಕಿಗೀಡಾದ ಒಂದು ಬಾವಲಿಗಳು ತಿಂದು ಬಿಟ್ಟ ಹಣ್ಣನ್ನು ಅನ್ಯ ಪ್ರಾಣಿಗಳು ಅಥವಾ ಮನುಷ್ಯರು ಸೇವಿಸಿದಾಗ ಬರುತ್ತದೆ. ಅರ್ಥ ಆಯ್ತಾ? ಬಾವಲಿಗಳು ಇದಕ್ಕೆ ಏನಂದ್ರೆ ಕ್ಯಾರಿ ಮಾಡ್ತಕ್ಕಂಥ ಒಂದು ವೆಕ್ಟರ್ಸ್ಗಳು. ಕಾಣಿಸ್ತಾ ಇದೆನಾ? ಬಾವಲಿಗಳಂತ ಕೊಟ್ಟಿದ್ದೆ. ಇನ್ನು ಪ್ರಾಣಿಗಳಿಂದ ಬರುತ್ತೆ ಅಂತ ಕೊಟ್ಟಿದ್ದೀನಿ. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳನ್ನು ಏನಂತ ಕರಿತೀವಿ ನಾವು? ಝೂನ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಬಟ್ ಇದೊಂದು ಪಾಯಿಂಟ್ ಇಲ್ಲಿ ಝೂನ್ಯಾಟಿಕ್ ಅಂತ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಯಾರಿಗೆ ಸ್ವಲ್ಪ ಪ್ರಾಣಿಯಿಂದ ಬರುತ್ತೆ ಅಂದ ತಕ್ಷಣ ಕೆಲವರು ಏನಂದ್ರೆ ಗೆಸ್ ಅಲ್ಲಿ ಕರೆಕ್ಟ್ ಹಾಕಿದ್ರ. ಅರ್ಥ ಆಯ್ತಾ? ಇದು ಸಾಮಾನ್ಯವಾಗಿ ಎಷ್ಟು ದಿನ ಹರಡುತ್ತೆ, ಯಾವ ತರ ಹರಡುತ್ತೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳಿರ್ತಾರೆ. ಅರ್ಥ? ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು 80% ಏನಾಗಿದೆ ಅಂದ್ರೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಇವೆಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು. ಆದ್ರೆ ಸಿಂಪಲ್ ಬಟ್ ಯಾವ ಸಂದರ್ಭದಲ್ಲಿ ಅವುಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಿದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಯಾವ ತರ ಸ್ಟ್ಯಾಟಿಕ್ ಜಿಕೆಗೆ ನಾವು ಲಿಂಕ್ ಮಾಡಿದೀವಿ. ಪ್ರಶ್ನೆ ಕೇಳಿದರೆ ಅವ್ರು ಏನು ಪ್ರಶ್ನೆ ಕೇಳಿದಾರೆ ಅಂದ್ರೆ ತಮಗೆ ಇಲ್ಲಿ ಪ್ರಶ್ನೆ ಮಿಸ್ ಆಗಿದೆ. ಪ್ರಶ್ನೆಯನ್ನು ಕೇಳಿದ್ರೆ ಅಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು? ಸಂವಿಧಾನ ದಿನ ನವೆಂಬರ್ 26ರ ಸಂದರ್ಭದಲ್ಲಿ ನಾನು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಬಗ್ಗೆ ಹೇಳಿದ್ದೀನಿ, ಸಂವಿಧಾನದ ಬಗ್ಗೆ ಹೇಳಿದ್ದೀನಿ, ಎಷ್ಟು ಖರ್ಚಾಯ್ತು ಅದರ ಬಗ್ಗೆ ಹೇಳಿದ್ದೀನಿ, ಆಮೇಲೆ ಕಾನೂನು ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ, ಎಷ್ಟು ಭಾಗಗಳು, ನಿಮಗೆ ಎಷ್ಟು ಒಂದು ಇಂಪಾರ್ಟೆಂಟ್ ಇದೆ PC ಎಕ್ಸಾಮಿನೇಷನ್ಗೋಸ್ಕರ ಅದು ಎಲ್ಲವನ್ನ ಕೊಟ್ಟಿದೆ. ಇಲ್ಲಿ ಕಾಣಿಸ್ತದನ ಜಾರಿಗೆ 1950 ಜನವರಿ 26 ಅಂತ. ಇದನ್ನು ಕೂಡ 100% ಏನಾಗಿದೆ ಹೆಲ್ಪ್ ಆಗಿದೆ. ನಿಮ್ಗೆ ಈಸಿ ಅನ್ಸ್ಬೋದು, ಬಟ್ ನಾವು ಏನು ಮಾಡಿದೀವಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಮೋಹನ ತರಂಗಿಣಿ ಯಾರು ರಚಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ, ನಿಮ್ಗೆ ಒಂದು KE ಎಕ್ಸಾಮಿನೇಷನ್ ಅಲ್ಲಿ ಕೂಡ ಡೈರೆಕ್ಟ್ ಬಂದಿದ್ದು ಪ್ರಶ್ನೆ. ನಾವು ಕೂಡ ಡೈರೆಕ್ಟ್ ಬಂದಿತ್ತು, ಅವಾಗ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ. ಈಗಲೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಯಾವಾಗಂದ್ರೆ ಕನಕದಾಸರ ಜಯಂತಿ ಸಂದರ್ಭದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ಕಾಣಿಸ್ತಾ ಇದೆನಾ? ಇವರು ಬರೆದಿರ್ತಕ್ಕಂಥ ಕೃತಿಗಳು ಮೋಹನ ತರಂಗಿಣಿ ಅಂತಕ್ಕಂಥದ್ದು. ಕನಕದಾಸರು ಬರೆದಿರ್ತಕ್ಕಂಥದ್ದು ಮೋಹನ ತರಂಗಿಣಿ ಕೃತಿ. ಅದಲ್ಲದೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಹೇಳಿದ್ದೆ, ಇನ್ನು ಮೋಹನ ತರಂಗಿಣಿ ಅಂತಕ್ಕಂಥದ್ದು ಒಂದು ಸಾಂಗತ್ಯ ಕೃತಿಯಾಗಿದೆ ಅಂತಕ್ಕಂಥದ್ದು. ಎಲ್ಲವನ್ನ ಏನು ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಕ್ಕೂ ಕೂಡ ಏನಾಗಿದೆ 100% ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಕೆಳಗಿನಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ವಿಚ್ ಫಾಲೋವಿಂಗ್ ಇಸ್ ದ ನಾಟ್ ಎ ಪ್ರಿನ್ಸಿಪಲ್ ಆರ್ಗನ್ ಆಫ್ ಯುನೈಟೆಡ್ ನೇಷನ್ಸ್. ಅಂದ್ರೆ ಇದು ಯಾಕೆ ಪ್ರಶ್ನೆಯನ್ನು ಕೇಳಿದಾರೆ ಅಂದ್ರೆ, ಇತ್ತೀಚೆಗೆ ಅಕ್ಟೋಬರ್ 24ರಂದ್ರೆ ವಿಶ್ವಸಂಸ್ಥೆ ದಿನವನ್ನ ಆಚರಣೆ ಮಾಡಿದೀವಿ. ಸೊ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಸ್ಟ್ಯಾಟಿಕ್ ಜಿಕೆಗೆ ಲಿಂಕ್ ಮಾಡಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದು ಯಾವಾಗ ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಸ್ವಲ್ಪ ನಾವು ಕೀ ಆನ್ಸರ್ ಅನ್ನ ಅಫಿಷಿಯಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಜನರಲ್ ಅಸೆಂಬ್ಲಿ ಕೂಡ ಇದರ ಪ್ರಿನ್ಸಿಪಲ್ ಆರ್ಗನ್ ಇದೆ, ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಇದರ ಆರ್ಗನ್ ಇದೆ. ಇನ್ನು ಟ್ರಸ್ಟಿಶಿಪ್ ಕೌನ್ಸಿಲ್ ಇತ್ತು, ಬಟ್ ಇವಾಗ ಇದೇನಾಗಿದೆ ಅಂದ್ರೆ ತೆಗೆದು ಹಾಕೋದಾಗಿದ್ರೆ, ಅಬೋಲಿಷ್ ಮಾಡಿದರೆ.
ಸೊ ಬಟ್ ಇವಾಗ ಯಾವ್ದು ಆನ್ಸರ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ನಮ್ಮ ಪ್ರಕಾರ ಏನಂದ್ರೆ 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ನಾನು ಹೇಳಿದ್ದೆ ಪ್ರೂಫ್ ಸಮೇತ ನಿಮ್ಗೆ ಬೇಕಂದ್ರೆ ಅಕ್ಟೋಬರ್ 1 ಮತ್ತು 2 ಮ್ಯಾಗಝಿನ್ ಎರಡು ಒಟ್ಟಿಗೆ ಕೊಟ್ಟಿದ್ವಿ. 2023 ತೆಗೆದು ನೋಡಿ. ವಿಶ್ವಸಂಸ್ಥೆಯ ಸ್ಥಾಪನಾ ದಿನ ಅಕ್ಟೋಬರ್ 24 ಅಂತ ಯಾವಾಗ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಪ್ರಧಾನ ಅಂಗಗಳು ಕಾಣಿಸ್ತಾ ಇದೆನಾ? 1 ಸಾಮಾನ್ಯ ಸಭೆ, 2 ಭದ್ರತಾ ಮಂಡಳಿ, 3 ಸಚಿವಾಲಯ, 4 ಅಂತಾರಾಷ್ಟ್ರೀಯ ನ್ಯಾಯಾಲಯ, 5 ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ. ಸೊ ಇದನ್ನ ಯಾವಾಗ ಎಕ್ಸ್ಪ್ಲೇನ್ ಮಾಡಿದೀವಿ ಅಂದ್ರೆ ಅದರ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಈಸಿ ಬಟ್ ಆದರೂ ಕೂಡ ಡಿಫಿಕಲ್ಟು. ವಿಜಯನಗರ ಇಸ್ ದ ರೈಟ್ ಆನ್ಸರು. ನಾವು ಯಾವಾಗ ಎಕ್ಸ್ಪ್ಲೇನ್ ಮಾಡಿದೀವಿ ಅಂತಕ್ಕಂಥದ್ದು ಮತ್ತು ಯಾವ ಸಂದರ್ಭದಲ್ಲಿ ಮಾಡಿದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೆಪ್ಟೆಂಬರ್ 1 ಮತ್ತು 2 ಮ್ಯಾಗಝಿನ್ ಅನ್ನು ತೆಗೆದು ನೋಡಿ. 2023 ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಕಲ್ಯಾಣ ಕರ್ನಾಟಕ ಹೆಂಗಾಯ್ತು, ಜಮ್ಮು ಕಾಶ್ಮೀರ ಹೆಂಗಾಯ್ತು, ಅಥವಾ ಹೈದರಾಬಾದ್ ಹೆಂಗ್ ಒರಿಜಿನೇಟ್ ಆಯಿತು, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಪ್ರಸ್ತುತವಾಗಿ ಬಳ್ಳಾರಿ ಜಿಲ್ಲೆಯಿಂದ ವಿಭಜನೆಗೊಂಡು ವಿಜಯನಗರವು ರಾಜ್ಯದ 31ನೇ ಜಿಲ್ಲೆಯಾಗಿ ನಿರ್ಮಾಣಗೊಂಡಿದೆ. ಎಕ್ಸಾಮ್ ಅಲ್ಲಿ ಕೇಳಿದರೆ ಡೈರೆಕ್ಟ್ ಆಗಿ ಪ್ರಶ್ನೆ, ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡ್ರಿ, ಕೆಳಗಳಲ್ಲಿ ಸರಿಯಾದದನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೇವಲ ಒಂದೇ ಒಂದು ಗೊತ್ತಿದ್ರೆ ಸಾಕು, ಡೈರೆಕ್ಟ್ ಆಗಿ ಆನ್ಸರ್ ಬರ್ಬೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ 8ನೇ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್. ಸೊ ನೋಡಿ, ವಿಶ್ವ ಹಿಂದಿ ದಿವಸ ಸಂದರ್ಭದಲ್ಲಿ ನಿಮಗೆ ಬೇಕಂದ್ರೆ ಸೆಪ್ಟೆಂಬರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಮ್ಯಾಗಝಿನ್ ತೆಗೆದು ನೋಡಿ. ವಿಶ್ವ ಹಿಂದಿ ದಿವಸ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಿಮಗೆ ಏನಂದ್ರೆ ಈ ಒಂದು ವಿಶ್ವ ಹಿಂದಿ ದಿವಸ ಯಾವಾಗ ಆಚರಣೆ ಮಾಡ್ತೀವಿ. ಇಲ್ಲಿ ಕಾಣಿಸ್ತಾ ಇದೆ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ 8ನೇ ಅನುಸೂಚಿಯಲ್ಲಿ 14 ಭಾಷೆಗಳಿದ್ದು, ತದನಂತರದಲ್ಲಿ ನೋಡಿ ಪ್ರಸ್ತುತ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿವೆ. ಅರ್ಥ ಆಯ್ತಾ? ಸಿಂಧಿ ಯಾವಾಗ ಸೇರಿದ್ರು, ಬೋಡೋ, ಡೋಂಗ್ರಿ ಇವೆಲ್ಲ ಯಾವಾಗ ಸೇರಿಸಿದ್ದಾರೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಜಸ್ಟ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ನಿಪೆಟ್ ಅನ್ನ ತಗೊಂಡಿದ್ದೀನಿ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳವಳಿಗಳು ಪ್ರಾರಂಭವಾದವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಪ್ಪಿಕೋ ಚಳವಳಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟು. ಮತ್ತು ಇದನ್ನು ಕೂಡ ನಿಮಗೆ ಏನು ಅನ್ಕೋತೀರಿ, GK ಪ್ರಶ್ನೆ ಅಂತ ಕೆಲವರು ಅನ್ಕೋತೀರಿ. ಸೊ GK ಇಸ್ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆ ಕೇಳಿದರೆ. ನೋಡ್ರಿ, ಯಾಕೆ ಕರೆಂಟ್ ಅಫೇರ್ಸ್ ಲಿಂಕ್ ಅಂದ್ರೆ ಕಾಣಿಸ್ತಾ ಇದೀನಿ ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದೀನಿ. ಸೆಪ್ಟೆಂಬರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಮ್ಯಾಗಝಿನ್ ತೆಗೆದು ನೋಡಿ. 2023 ಅಪ್ಪಿಕೋ ಚಳವಳಿ 40 ವರ್ಷ ಅಂತಕ್ಕಂಥದ್ದು. ಅಪ್ಪಿಕೋ ಚಳವಳಿ 40 ವರ್ಷ ಆಯಿತು ಅಂತಕ್ಕಂಥ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ದೆ. ಇಲ್ಲಿ ಕಾಣಿಸ್ತಾ ಇದ್ದಾನ ಅಪ್ಪಿಕೋ ಚಳವಳಿ 40 ವರ್ಷದಲ್ಲಿ ನಿಮ್ಗೆ ಹೇಳಿದ್ದೆ ನಾನು. ಆಡಳಿತ ನಡೆಸುವರೆ ಪರಿಸರ ನಾಶದ ಮಾರಕ ಯೋಜನೆ ಜಾರಿಗೆ ಮುಂದಾದಾಗ ಅದರ ವಿರುದ್ಧ ಹೋರಾಟ ಕೈಗೊಂಡ ಅಪ್ಪಿಕೋ ಚಳವಳಿ ಈಗ 40 ವರ್ಷಗಳ ಸಂದಿವೆ ಅಂತಕ್ಕಂಥದ್ದು. ಅಪ್ಪಿಕೋ ಚಳವಳಿಯು ಭಾರತದಲ್ಲಿ ಅರಣ್ಯ ಆಧಾರಿತ ಒಂದು ಪರಿಸರ ಚಳವಳಿಯಾಗಿದೆ ಅಂತಕ್ಕಂಥದ್ದು ಹೇಳಿದ್ದೆ. ಮತ್ತು ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾನ ಪಶ್ಚಿಮ ಘಟ್ಟಗಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಚಳವಳಿ ನಡೆದಿತ್ತು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನೋಡ್ರಿ, ಮತ್ತೆ ಕೆಳಗೆ ಬಂದು ನೋಡ್ರಿ, ಸೆಪ್ಟೆಂಬರ್ 8, 1983 ಸಿರಿಸಿ ತಾಲೂಕಿನ ಕೆಳಸೆ, ಅರ್ಥ ಆಯ್ತಾ, ಕುದರಗೋಡ ಅರಣ್ಯದಲ್ಲಿ ಹಿಮಾಲಯದ ಚಿಪ್ಕೋ ಮಾದರಿಯಂತೆ ಅಪ್ಪಿಕೋ ಚಳವಳಿ ಅಲ್ಲಿನ ಸ್ಥಳೀಯ ಯುವ ಜನಾಂಗ ಹಾಗೂ ಮಹಿಳೆಯರು ಮತ್ತು ಶಾಲಾ ಮಕ್ಕಳು ಇದನ್ನು ಆರಂಭಿಸಿದರು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೆ ನಿಮಗೆ. ಅಪ್ಪಿಕೋ ಬಗ್ಗೆ ಹೇಳಿದ್ದೆ, ಚಿಪ್ಕೋ ಬಗ್ಗೆ ಹೇಳಿದ್ದೆ, ಒಂದು ಚಾರ್ಟೇ ಹೇಳಿದ್ದೆ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಜ್ಯಸಭೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಸದನದ ಒಟ್ಟು ಸದಸ್ಯರಲ್ಲಿ 5ನೇ ಒಂದು ಭಾಗವು ಕೋರಮ್ ಅನ್ನು ಸೂಚಿಸುತ್ತದೆ. ಇದು ಏನಾಗಿದೆ ಅಂದ್ರೆ ತಪ್ಪಾಗಿರ್ತಕ್ಕಂಥ ಇದು ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಕಾಣಿಸ್ತಾ ಇದನ್ನ ರಾಜ್ಯಸಭೆಗೆ 9 ಜನ ಸದಸ್ಯರ ಪ್ರಮಾಣ ವಚನ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ ಒಟ್ಟು ಟೋಟಲ್ 730 ಸ್ಟ್ರೆಂತ್ ಇರುತ್ತೆ, 30 ವರ್ಷ ವಯಸ್ಸಾಗಿರ್ಬೇಕು, 12 ಮಂದಿಯನ್ನು ಆಯ್ಕೆ ಮಾಡಲಾಗುತ್ತೆ, ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರ ಅಂತಕ್ಕಂಥದ್ದು. ಇಲ್ಲಿ ಅದೇ ಕೊಟ್ಟಿದ್ದಾರೆ ಎಲ್ಲ ಡೇಟಾ. ಅರ್ಥ ಆಯ್ತಾ? 738, 12 ಇದು ಶಾಶ್ವತ ಸಂಸ್ಥೆ. ಇದನ್ನು ಕೂಡ ಹೇಳಿದೀವಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಹೇಳಿದೆ. ಇದು ಒಂದು ಪರ್ಮನೆಂಟ್ ಹೌಸ್ ಅಂತಕ್ಕಂಥದ್ದು. ತದನಂತರದಲ್ಲಿ ನಿಮಗೆ ನೋಡಿ ಇಲ್ಲೆಲ್ಲವನ್ನ ಮಾಹಿತಿ ನೀಡಿದ್ದೀನಿ. ಅರ್ಥ? ನಿಮ್ಗೆಲ್ಲ 3 ಸ್ಟೇಟ್ಮೆಂಟ್ ಕವರ್ ಆಗಿದೆ, 1, 2, 3. ಅರ್ಥ? ಈ 3 ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ಒಂದೇ ಒಂದು ಸ್ಟೇಟ್ಮೆಂಟ್ ಕವರ್ ಆಗಿರಲ್ಲ, ಅದಕ್ಕೆ ಅದೇ ಉತ್ತರ ಯಾವುದಂದ್ರೆ ಸಿ ಆಪ್ಷನ್. ನೆಕ್ಸ್ಟ್ ನೋಡ್ರಿ, ಸಂಸತ್ತಿನ ಚುನಾವಣೆಗಳು ನಡೆಸುವ ಸಂಪೂರ್ಣ ಪ್ರಕ್ರಿಯೆ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ವಹಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎಷ್ಟನೇದಂದ್ರೆ 2ನೇ ಆಪ್ಷನ್ 324 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದರೆ, ಇನ್ನೊಂದಾದರೆ ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಇದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ 1950, 51.
ಸೊ ಯಾವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ಪ್ರೂಫ್ ಬೇಕಂದ್ರೆ ನಿಮಗೆ ಆಗಸ್ಟ್ ಪಾರ್ಟ್ 1 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ. ಆಗಸ್ಟ್ ಪಾರ್ಟ್ 1 ಮ್ಯಾಗಜಿನ್ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಾನು ಅಲ್ಲಿ ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಹೇಳಿದ್ದೆ ಕಾಣಿಸ್ತಾ ಇದೆನಾ, ಸ್ಥಾಪನೆಯಾಗಿದ್ದು ಕೇಂದ್ರ ಕಚೇರಿ. ಆಮೇಲೆ ಇದು ಸವಿ ನೆನಪಿಗಾಗಿ ಜನವರಿ 25 ರಾಷ್ಟ್ರೀಯ ಮತದಾರ ದಿನ ಅಂತ ಆಚರಣೆ ಮಾಡ್ತೀವಿ. ಕುರಿತು ತಿಳಿಸುವಿಧಿ 324. ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಭಾರತ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಕಾಣಿಸ್ತಾ ಇದೆನಾ 1950-51. ಅಂದ್ರೆ ಒಂದೇ ಟಾಪಿಕ್ ಅಲ್ಲಿ 2 ಪ್ರಶ್ನೆಗಳು ಬಂದಿದೆ ಆಯ್ತಾ. ಇದನ್ನು ಕೂಡ ನಮ್ಮ ಚಾನಲ್ ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್. ಇದ್ರ ಬಗ್ಗೆ ತೋರಿಸ್ತಾ ಇದೆ ನೋಡಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24 ಅಂತಕ್ಕಂಥ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಮ್ಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ 2 ಮ್ಯಾಗಜಿನ್ ಪಾರ್ಟ್ 2 ಅನ್ನು ತೆಗೆದು ನೋಡಿ, ನಿಮ್ಗೆ ಅದರಲ್ಲಿ ಸಿಗುತ್ತೆ. ನಾನು ಎಲ್ಲವನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರಿ. 1959 ಅಕ್ಟೋಬರ್ 2ರಂದು ಜವಾಹರ್ಲಾಲ್ ನೆಹರು ರಾಜಸ್ಥಾನದ ನಾಗೂರದಲ್ಲಿ ಗಾಂಧೀಜಿಯವರ ಜನ್ಮದಿನದಂದು ಉದ್ಘಾಟಿಸಿದ ಪಂಚಾಯತ್ ರಾಜ್ ಮೂಲಕ ಗ್ರಾಮ ಸ್ವರಾಜ್ಯವನ್ನು ಬಯಸಿದರು. ಅರ್ಥಾತ್ ಕಾಣಿಸ್ತಾ ಇದೆನಾ, ಇದು ಕೊಟ್ಟಿರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಭಾರತೀಯ ನಾಗರಿಕ ಸೇವೆ ಸೇರಿದ ಮೊದಲ ಭಾರತೀಯ ಯಾರು ಅಂತ ಪ್ರಶ್ನೆಯಿಂದ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಸತ್ಯೇಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. ಸೊ ಇದು ನಿಮ್ಗೆ GK ಪ್ರಶ್ನೆ ಅಂತ ಅನ್ಸುತ್ತೆ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಕೇಳಿದರೆ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ನಿಮಗೆ ಏಪ್ರಿಲ್ ಪಾರ್ಟ್ 2 ಮ್ಯಾಗಜಿನ್ ತೆಗೆದು ನೋಡಿ, ನಮ್ಮದು 2023 ಅಲ್ಲಿ ಕವರ್ ಮಾಡಿದೆ ನಾನು. ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ಅಂತ ಯಾವ್ಯಾವ ಕಮಿಟಿಗಳು ಸಂಬಂಧಪಟ್ಟಿದ್ದಾವೆ, ಅದರ ಇತಿಹಾಸ ಏನು, ಹಿನ್ನೆಲೆ ಏನು, ಎಲ್ಲವನ್ನೇ ಹೇಳಿದ್ದೆ. ಇಲ್ಲಿ ಡೈರೆಕ್ಟ್ ಹಿಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ. IAS ಪರೀಕ್ಷೆ ಪಾಸ್ ಆದ ಮೊದಲ ಭಾರತೀಯ ಅಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ 1863-64ರಲ್ಲಿ ಅಂತಕ್ಕಂಥದ್ದು ಹೇಳಿದ್ದೆ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ, ಹುಲಿ ಯೋಜನೆಗೆ 50 ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸುಮಾರು ಜನ ಏನ್ ಮಾಡಿದ್ರೆ ಅದಕ್ಕೆ ತಪ್ಪು ಉತ್ತರ ನೀಡಿ ಬಂದಿದ್ರ. ಸೊ ಗೊತ್ತಿದ್ರು ಕೂಡ ಇಂಗ್ಲಿಷ್ ನಲ್ಲಿ ಕೆಲವರಿಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಸುಮಾರು ಜನ ಏನ್ ಮಾಡಿದ್ರೆ ತಪ್ಪು ಮಾಡಿದರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಅಂತಾರಾಷ್ಟ್ರೀಯ ಅತಿ ದೊಡ್ಡ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತಕ್ಕಂಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆ ಮ್ಯಾಗಜಿನ್ ಬೇಕಂದ್ರೆ ನಿಮ್ಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಪಾರ್ಟ್ 1 ಮ್ಯಾಗಜಿನ್ 2023 ತೆಗೆದು ನೋಡಿ. ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಅಂತ ಕೊಟ್ಟಿದ್ದೀವಿ. ತದನಂತರದಲ್ಲಿ ಅದರ ಕೆಳಗಡೆನೆ ಹಂಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕೊಟ್ಟಿದ್ದೀವಿ. ಅರ್ಥಾತ್ 7 ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುತ್ತೆ ಬಿಗ್ ಕ್ಯಾಟ್ಗಳನ್ನು ಅಂತಕ್ಕಂಥದ್ದು ನಾನು ಬಡ್ಕೊಂಡು ಎಷ್ಟು ಹೇಳಿದೆ. ಅರ್ಥಾತ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೋಹನ ತರಂಗಿಣಿಯನ್ನು ಇದು ಹೇಳಿದ್ದೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಇನ್ನು ಭಾರತೀಯ ವಾಯುಪಡೆ ತರಬೇತಿ ಕಮಾಂಡ್ ಎಲ್ಲಿದೆ ಅಂತ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಬೆಂಗಳೂರು. ನೋಡ್ರಿ ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೇನೆ. ನಿಮ್ಗೆ ಪ್ರೂಫ್ ಬೇಕಂದ್ರೆ ಜನವರಿ 2 ಮ್ಯಾಗಜಿನ್ 2023 ತೆಗೆದು ನೋಡಿ. ಜನವರಿ 2 ಪ್ರೂಫ್ ಬೇಕಂದ್ರೆ ಜನವರಿ 2 2023 ಭಾರತೀಯ ವಾಯುಪಡೆ ಕಮಾಂಡ್ಗಳಂತ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆನಾ ಟ್ರೈನಿಂಗ್ ಕಮಾಂಡ್ ಅಂತಕ್ಕಂಥದ್ದು. ಟ್ರೈನಿಂಗ್ ಕಮಾಂಡ್ ಬೆಂಗಳೂರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ. ಇನ್ನು ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಅತ್ಯಂತ ಹೇರಳವಾಗಿರೋ ಹಸಿರು ಮನೆ ಯಾವುದು, ಅನಿಲ ಯಾವುದು ಅಂತ ಕೇಳಿದರೆ ಇದನ್ನು ಕೂಡ ನಾನು ಕವರ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ನಾನು ಯಾವ ಎಕ್ಸ್ಪ್ಲೇನ್ ಮಾಡಿದೆ, ನನಗೆ ಯಾವ್ದು ನೆನಪಿದೆ ಅಂತಕ್ಕಂಥ ಅಷ್ಟೇ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾವುದಂದ್ರೆ ಅಂದ್ರೆ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವನ ಯೋಜನೆ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದರೆ ಇದನ್ನು ಕೂಡ ನಾನು ಕವರ್ ಮಾಡಿರೋದ್ರಲ್ಲಿ ಬಂದಿದೆ. ಭಾರತೀಯ ಷೇರು ಮಾರುಕಟ್ಟೆ ವಿನಿಮಯದ ನಿಯಂತ್ರಕ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೆಬಿ. ನಾನು ಮಲ್ಟಿಪಲ್ ಟೈಮ್ಸ್ ಸುಮಾರು 5ರಿಂದ 10 ಬಾರಿ ಇದನ್ನು ಏನು ಮಾಡಿದೆ ಅಂದರೆ ಡಿಸ್ಕಷನ್ ಮಾಡಿದ್ದೀನಿ. ತದನಂತರದಲ್ಲಿ ಇವುಗಳಲ್ಲಿ ಯಾವುದು ಭಾರತ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ, ಇದನ್ನು ಕೂಡ ಮಧುಗಿರಿ ಬೆಟ್ಟ ಡಿಸ್ಕಷನ್ ಮಾಡಿದ್ದೀವಿ. ತದನಂತರದಲ್ಲಿ ಕಾಲರಾ ಯಾವುದರಿಂದ ಉಂಟಾಗುತ್ತದೆ, ಮಲ್ಟಿಪಲ್ ಟೈಮ್ಸ್ ಡಿಸ್ಕಷನ್ ಮಾಡಿದ್ದೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಇನ್ನು ಕೆಳಗಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ, ಇದನ್ನು ಕೂಡ ನಾನು ಪರಿಶಿಷ್ಟ ಜಾತಿಗಳ ಬಗ್ಗೆ ಆಯೋಗದ ಬಗ್ಗೆ ಮಾಡಿದ್ದೀನಿ, ಅಲ್ಪಸಂಖ್ಯಾತರ ಬಗ್ಗೆ ಮಾಡಿದ್ದೀವಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಗ್ಗೆ ಮಾಡಿದರೆ ರೀಸೆಂಟ್ ಆಗಿ ತಮಗೆ ಗೊತ್ತಿದೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ನಾವು ಡಿಸ್ಕಷನ್ ಮಾಡಿರೋದ್ರಲ್ಲಿ ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ. ನೋಡಿ, ನೀವು ಏನಾದರೂ ನಮ್ಮ ಒಂದು ಚಾನಲ್ನಿಂದ ಕಳೆದ ಒಂದು ವರ್ಷದಿಂದ ನೀವು ಏನಾದರೂ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಇದರಿಂದ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂದರೆ ಒಂದು ವರ್ಷ ಅಥವಾ 2 ವರ್ಷದಿಂದ ನೀವು ಏನಾದರೂ ಫಾಲೋ ಮಾಡ್ತಾ ಇದ್ರೆ ಅಂದರೆ 1 ವರ್ಷದಿಂದ ಫಾಲೋ ಮಾಡ್ತಿದ್ರೆ ಅಪ್ರಾಕ್ಸಿಮೇಟ್ಲಿ ನೀವು 30ರಿಂದ 40 ಕ್ವಶನ್ಗಳು ನಮ್ಮ ಚಾನಲಿಂದ ನಿಮ್ಗೆ ಹೆಲ್ಪ್ ಆಗಿದೆ. ಅರ್ಥಾತ್ ನಾವು ಫ್ರಾಮ್ಟಾಗಿ ಹೇಳ್ತೀವಿ ನಿಮಗೆ. ನೀವು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡ್ತಿದ್ರೆ ನೋಟ್ಸ್ ಇದ್ದರೆ ನೀವು ನೋಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಏನಾದರೂ 2 ವರ್ಷದಿಂದ ನಮ್ಮ ಚಾನಲನ್ನು ನೀವು ಏನಾದರೂ ಫಾಲೋ ಮಾಡ್ತಿದ್ರೆ ತಿಳ್ಕೊರಿ. ಆ 2 ವರ್ಷದಲ್ಲಿ ನಿಮಗೆ ನಾನು GK ಅನ್ನು ಹೇಳ್ತಾ ಇರ್ತೀನಿ, ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ GK ಅನ್ನು ಹೇಳ್ತಾ ಇರ್ತೀನಿ. ಸುಮಾರು 60 to 70 ಕ್ವಶನ್ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ 2 ವರ್ಷದಲ್ಲಿ ಅದರಲ್ಲಿದೆ ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ. ಈ ಥರನಾಗಿ ನಮ್ಮ ಚಾನಲಿಂದ ತಮಗೆ ಹೆಲ್ಪ್ ಆಗಿದೆ. ಸೊ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ,
ಸೊ ಈ ವಿಡಿಯೋ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ವಿಶ್ವಾಸ ಬರಲಿ, ಅವರಿಗೂ ಕೂಡ ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಜಾಸ್ತಿ ಶೇರ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಶೇರು, ನಿಮ್ಮ ಒಂದು ಲೈಕು ಅದೇ ನಮಗೇನು ಕೊಡುತ್ತೆ, ಇನ್ಸ್ಪಿರೇಷನ್ ಕೊಡುತ್ತೆ. ಇದೇ ಥರನಾಗಿ ನಿಮ್ಮ ಸೇವೆಯಲ್ಲಿ ನಾವು ನಿರತರಾಗ್ತೀವಿ. ಸೊ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಸ್ಗಳನ್ನು ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಬೈ ಬೈ.